ವಕ್ತಾರರಾದ ನಟರಾಜ್ ಗೌಡ್ರು ನನ್ನ ಜೊತೆ ಇದ್ದಾರೆ. ನಟರಾಜ್ ಗೌಡ್ರೆ, ನಿರ್ಮಲಾ ಸೀತಾರಾಮನ್ ಅವರು ಒಂದಷ್ಟು ಉತ್ತರಗಳನ್ನ ಕೊಟ್ಟಿದ್ದಾರೆ, ಮೋದಿನೂ ಒಂದಷ್ಟು ಉತ್ತರಗಳನ್ನ ಕೊಟ್ಟಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದು, ಹಣಕಾಸು ಆಯೋಗ ಮಾಡಿರುವ ನಿರ್ಧಾರದಲ್ಲಿ ನಾವೇನು ಇಂಟರ್ಫಿಯರ್ ಆಗೋ ಹಾಗಿಲ್ಲ. ಏನೇನು ಡಾಟಾಗಳನ್ನ ಅವರು ಕಲೆಕ್ಟ್ ಮಾಡ್ತಾರೋ, ಯಾವ ಯಾವ ರಾಜ್ಯದ ಪರಿಸ್ಥಿತಿ ಹೇಗಿದೆ ಅನ್ನುತ್ತೋ ಅದರ ಆಧಾರದ ಮೇಲೆ ಅವರು ನಿರ್ಧಾರ ಮಾಡಿರ್ತಾರೆ. ಇದರಲ್ಲಿ ಕೇಂದ್ರ ಸರ್ಕಾರ ಮೂಗು ತೂರಿಸೋದೇನು ಇರಲ್ಲ ಅಂತಾರೆ. ಇಲ್ಲ, ನಿರ್ಮಲಾ ಸೀತಾರಾಮನ್ ಅವರು ಸುಳ್ಳು ಹೇಳ್ತಾ ಇದ್ದಾರೆ. ಅದು ಒಂದು ದುರಂತ. ಕರ್ನಾಟಕದಿಂದ ಅವರು ರಾಜ್ಯಸಭೆ ಆಯ್ಕೆಯಾಗಿ ಮಂತ್ರಿ ಆಗಿರೋದು, ರಾಜ್ಯಕ್ಕೆ ಸುಳ್ಳು ಹೇಳೋದು, ರಾಜ್ಯಕ್ಕೆ ಅನ್ಯಾಯ ಮಾಡೋದು, ಅವ್ರು ಬಿಜೆಪಿ ಅವರು ಯಾವ ರೀತಿಯಾಗಿ ಅದನ್ನ ಅರ್ಥೈಸ್ತಾರೋ ಗೊತ್ತಿಲ್ಲ. ಈ 15ನೇ ಹಣಕಾಸಿನ ಆಯೋಗ ಹೇಳಿದ ಪ್ರಕಾರನೇ ನಮ್ಗೆ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇರೋದು. ಅದ್ರ ಪ್ರಕಾರನೂ ನಮ್ಗೆ ಹಣ ಬಿಡುಗಡೆ ಆಗಿಲ್ಲ. ಕಡಿಮೆ ಬಿಡುಗಡೆ ಆದ್ರೂ ಕೂಡ ನಾನು ಹೇಳಿದ್ದು ಮಧ್ಯಂತರವಾಗಿ 5,495 ಕೋಟಿ ರೂಪಾಯಿ ಅದು ಬಿಡುಗಡೆ ಆಗಿಲ್ಲ. ಆಮೇಲೆ 6,000 ಕೋಟಿ ರೂಪಾಯಿ 3,000 ಕೋಟಿ ರೂಪಾಯಿ ಪೆರಿಫೆರಲ್ ರಿಯಲ್ ಎಸ್ಟೇಟ್, 3,000 ಕೋಟಿ ರೂಪಾಯಿ ಲೇಕ್ ಡೆವಲಪ್ಮೆಂಟ್ ಗೆ ಆ 6,000 ಕೋಟಿ ಬಿಡುಗಡೆ ಆಗ್ಲಿಲ್ಲ. 11,495 ಕೋಟಿ ಬಿಡುಗಡೆ ಆಗಿಲ್ಲ. ನಂಬರ್ 1. ನಂಬರ್ 2, ನಾವೇನ್ ಹೇಳ್ತಾ ಇದೀವಿ ಅಂದ್ರೆ, ಕೇವಲ 15ನೇ ಹಣಕಾಸಿನ ಆಯೋಗದ ವಿರುದ್ಧ ಅಲ್ಲ ನಮ್ದು ಹೋರಾಟ. ನಮ್ಮ ಹೋರಾಟ ಏನಂದ್ರೆ ಕೇಂದ್ರ ಸರ್ಕಾರದ ಸಂಪೂರ್ಣ ತಾರತಮ್ಯದ ವಿರುದ್ಧ. ಈ ಸಂಪೂರ್ಣ ತಾರತಮ್ಯ ಹೆಂಗೆ, ನಾನ್ ನಿಮ್ ಮುಂಚೆನೆ ಹೇಳಿದೆ, 2014ರಿಂದ 18ವರೆಗೂ ಕೂಡ ನಮ್ಗೆ GST ಕೊಡ್ಬೇಕಾದ್ರೆ, ನರೇಗಾ ಹಣ ಕೊಡ್ಬೇಕಾದ್ರೆ, ವಿವಿಧ ಯೋಜನೆಗಳ ಹಣವನ್ನ ಬಿಡುಗಡೆ ಮಾಡ್ಬೇಕಾದ್ರೆ ತುಂಬಾ ಡಿಲೇ ಮಾಡೋರು. 6 ತಿಂಗಳು 8 ತಿಂಗಳು ನಾವು ಹೋರಾಟ ಮಾಡ್ಬೇಕು, ಪತ್ರ ಬರೆದು ಜಾರಿ ಮಾಡ್ತಾ ಇದ್ರು. ಇವನ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಅದೇ ಅನ್ಯಾಯವನ್ನ ಅವ್ರು ಮಾಡ್ತಾ ಇದ್ರು. ಆದ್ರೆ ಯಡಿಯೂರಪ್ಪನವರು ಧೈರ್ಯವಾಗಿ ಕೇಳ್ತಾ ಇರ್ಲಿಲ್ಲ, ಬೊಮ್ಮಾಯಿ ಅವರು ಧೈರ್ಯವಾಗಿ ಕೇಳ್ತಾ ಇರ್ಲಿಲ್ಲ. ಆ ಟೈಮಲ್ಲೂ ಕೂಡ ಸಿದ್ದರಾಮಯ್ಯ ನಿಮ್ಗೆ ಕೇಳಕ್ ಧೈರ್ಯ ಇಲ್ಲ ಅಂತ ಹೇಳಿ ನನ್ನ ಕರ್ಕೊಂಡೋಗಿ ನಾವು ಕೇಳ್ತೀವಿ, ನಿಮ್ ಪರವಾಗಿ ನಾವು ನಿಲ್ತೀವಿ, ರಾಜ್ಯದ ಪರವಾಗಿ ನಾವು ಕೆಲಸ ಮಾಡೋಣ ಅಂತ ಹೇಳ್ತಾ ಇದ್ರು. ಈಗಲೂ ಕೂಡ ಅದೇ ಮುಂದುವರೆದಿದೆ. ನಾವೇನ್ ಹೇಳ್ತಾ ಇದ್ವಿ ಅಂದ್ರೆ, 61 ಯೋಜನೆಗಳು, 23 ಇಲಾಖೆಗಳ 61 ಯೋಜನೆಗಳ ಹಣ ಬಿಡುಗಡೆ ಮಾಡಿಲ್ಲ. ಇದು ದುರಂತ ಆಗ್ತದೆ. ಯಾಕಂದ್ರೆ ನಾವ್ ಎಷ್ಟು ಒತ್ತಾಯ ಮಾಡ್ಬೇಕು, ಎಷ್ಟು ಬಾರಿ ಕೇಳ್ಬೇಕು, ಎಷ್ಟು ಏನು ಅಂಗಲಾಚ್ಬೇಕಾ ನಾವು? ನಮ್ಮ ಪಾಲೇ ಇದ್ರೆ ನಮ್ಮ ಯೋಜನೆಗೆ ನಮ್ಮ ಪಾಲ್ಗಳನ್ನೇ ಕೊಡ್ಲಿ. 61 ಯೋಜನೆಗಳ 23 ಇಲಾಖೆಗಳ ಯೋಜನೆಗಳಿಗೆ ಹಣವನ್ನ ಸರಿಯಾಗಿ ಬಿಡುಗಡೆ ಮಾಡಿಲ್ಲ. ಇದು ಒಂದು. ಎರಡನೇದು, ಬರ ನಿರ್ವಹಣೆಗೆ 1 ರೂಪಾಯಿ ಕೂಡ ಹಣವನ್ನ ಬಿಡುಗಡೆ ಮಾಡಿಲ್ಲ. ಇದು ಈ ಎಲ್ಲಾ ತಾರತಮ್ಯ ನಮ್ಮ ರಾಜ್ಯದ ವಿರುದ್ಧ ಮಾಡ್ತಾ ಇದ್ದಾರೆ. ನಾವು ಕೊಟ್ಟಿರ್ತಕ್ಕಂಥದ್ದು 4,30,000 ಕೋಟಿ ರೂಪಾಯಿ. ಈಗ ಒಂದು 2018-19 ಬಹಳ ಇಂಪಾರ್ಟೆಂಟ್. 2018-19 ಕೇಂದ್ರ ಸರ್ಕಾರದ ಬಜೆಟ್ ಬಂದು 24 ಲಕ್ಷ ಕೋಟಿ. ಅವತ್ತು ರಾಜ್ಯಕ್ಕೆ ಬಂದಿದ್ದು 46,000 ಕೋಟಿ. ಇವತ್ತು ಕೇಂದ್ರ ಸರ್ಕಾರದ ಬಜೆಟ್ ಬಂದು 45 ಲಕ್ಷ ಕೋಟಿ. ರಾಜ್ಯಕ್ಕೆ ಬರ್ತಾ ಇರೋದು ಕೇವಲ 50,000 ಕೋಟಿ. ಬಜೆಟ್ ಗಾತ್ರ ಡಬಲ್ ಆಗಿದೆ, ಬಜೆಟ್ ಗಾತ್ರ ಡಬಲ್ ಆಗಿದೆ, ತೆರಿಗೆ ಡಬಲ್ ಆಗಿದೆ. ಆದ್ರೆ ರಾಜ್ಯಕ್ಕೆ ಬರ್ತಾ ಇರ್ತ ಅನುದಾನ ಅದೇ ರೀತಿ ಇದೆ. ಇದು ರಾಜ್ಯಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ. ನೀವು ಅದನ್ನೇ ಕಂಪೇರ್ ಮಾಡಿ ಗುಜರಾತ್ಗೆ 50% ಇನ್ಕ್ರೀಸ್ ಆಗಿದೆ. ಅವ್ರಿಗೆ ಕೊಡ್ತಕ್ಕಂಥ ಡೆವಲಪ್ಮೆಂಟ್ ಅಲ್ಲಿ 50% ಇನ್ಕ್ರೀಸ್ ಆಗಿದೆ. ರಾಜ್ಯಕ್ಕೆ 1% ಇನ್ಕ್ರೀಸ್ ಆಗಿಲ್ಲ. ಈ ಅನ್ಯಾಯವನ್ನ ನಾವು ಹೋಗಲಾಡಿಸ್ಬೇಕು, ರಾಜ್ಯದ ಹಿತವಾಗಿ ಮಾತಾಡ್ಬೇಕು. ಇದು ಬಿಜೆಪಿ ಕಾಂಗ್ರೆಸ್ ನ ಹೋರಾಟ ಅಲ್ಲ. ಇದು ಕಾಂಗ್ರೆಸ್ ಕೇಂದ್ರ ಸರ್ಕಾರದ ಹೋರಾಟ ಅಲ್ಲ. ರಾಜ್ಯ ಸರ್ಕಾರ ರಾಜ್ಯದ ಪರವಾಗಿ ಕೇಂದ್ರದಲ್ಲಿ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ಈ ಸಮಯದಲ್ಲಿ ರಾಜ್ಯದ ಪರವಾಗಿ ಎಲ್ಲಾ ಸಂಸದರು, 20 ಸಂಸದರು, ಎಲ್ಲಾ ಬಿಜೆಪಿ ನಾಯಕರು ಎಲ್ಲರೂ ಸೇರಿ ರಾಜ್ಯದವನ್ನ ಕಾಪಾಡಬೇಕು, ಹೋರಾಟವನ್ನ ಮಾಡಬೇಕು. ಯಾಕಂದ್ರೆ ಕೇಂದ್ರ ಸರ್ಕಾರ ಸಮನ್ವಯತೆಗೆ, ಸಂಧಾನಕ್ಕೆ ಹೋಗ್ತಾ ಡಿಸ್ಕಷನ್ ದಿಕ್ ತಪ್ಪದ್ ಬೇಡ. ನಾನು ಮತ್ತೆ ಆನ್ ರೆಕಾರ್ಡ್ ಹೇಳ್ತಾ ಇದ್ದೀನಿ, ನಾನು ಹೇಳಿರೋ ಮಾತಲ್ಲ, ಫೈನಾನ್ಸ್ ಮಿನಿಸ್ಟರ್ ಹೇಳಿರೋ ಮಾತು. ಸುಳ್ಳು ಹೇಳಿದ್ರೆ ಇವ್ರು ಏನಾದ್ರು ಇವ್ರ ಲಾ ಪ್ರಕಾರ ಆಕ್ಷನ್ ತಗೊಳ್ಳಿ. ನೀವು ತಗೊಳಕ್ ಆಗೋದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಸತ್ಯ ಇದೆ. ಅವ್ರು ಮಾತಾಡಿಲ್ಲ, ನಾನು ಮಾತಾಡಿಲ್ಲ. ಪ್ಲೀಸ್, ಮೊದಲನೇದು, ಯಾವುದೇ ತೆರಿಗೆ 1 ರೂಪಾಯಿ ಕೂಡ ಬ್ಯಾಲೆನ್ಸ್ ಇಲ್ಲ. ಅದು ಒಂದ್ ನಿಮಿಷ ಮೇಡಮ್ ಪ್ಲೀಸ್. SGST ಆಗ್ಲಿ, IGST ಆಗ್ಲಿ, CGST ಆಗ್ಲಿ 1 ರೂಪಾಯಿ ಕೂಡ ಬಾಕಿ ಇಲ್ಲ. ಮೊದಲನೇದು. ಎರಡನೇದು, ಏನು ಬರ ಪರಿಹಾರಕ್ಕೆ ಬರಬೇಕಾಗಿತ್ತು 12,440 ಕೋಟಿನೇ ಇಲ್ಲಿವರೆಗೂ ಉಪಯೋಗ ಆಗಿಲ್ಲ. ಹಾಗಾಗಿ ಹೇಳ್ತಿರ್ತಕ್ಕಂಥ ಅಷ್ಟು ಬೋಗಸ್. ಅದನ್ನ ಆನ್ ರೆಕಾರ್ಡ್ ಹೇಳ್ತಾರೆ. ಯಾಕೆ ಇಷ್ಟೆಲ್ಲ ಬರ್ತಾ ಇದ್ರು ಕೂಡ ಪ್ಲೀಸ್ ಆಸ್ಕ್ ಹಿಮ್ ಪ್ಲೀಸ್. ಒಂದೇ ನಿಮಿಷ ನೋಡಿ, ಅಂಕಿಅಂಶ ತಿಳ್ಕೊಳ್ಳಿ. 2013-14 ಮನಮೋಹನ್ ಸಿಂಗ್ ಅವ್ರ ಸರ್ಕಾರ ಇದ್ದಾಗ ಟೋಟಲ್ ಎಕಾನಮಿ ಇದ್ದಿದ್ದು 1.9 ಟ್ರಿಲಿಯನ್, ಇವತ್ತಿರೋದು 3.8 ಟ್ರಿಲಿಯನ್. ಅವತ್ತು ಬರ್ತಿದ್ದು 81,790 ಕೋಟಿ ಅಂದ್ರೆ ಜಸ್ಟ್ ಡಬಲ್ ಆಗ್ಬೇಕಿತ್ತು. ಇಟ್ಟು 1,60,000 ಕೋಟಿ ಆಗಬೇಕಾಗಿತ್ತು. ಬರ್ತಿರೋದಿತ್ತು 2,82,000 ಕೋಟಿ. 5 ಟೈಮ್ಸ್
ಮೋದಿಯವರ ಸರ್ಕಾರ ಕರ್ನಾಟಕಕ್ಕೆ ಬರೀ ವಾಪಸ್ ಕೊಡೋದಷ್ಟೇ ಅಲ್ಲ, ಅತಿ ಹೆಚ್ಚು ಯೋಜನೆಗಳಿಗೆ ವಿಪರೀತ ಹಣವನ್ನು ಕೊಟ್ಟಿದೆ, ಯಾವುದು ಬ್ಯಾಲೆನ್ಸ್ ಇಲ್ಲ. ಜೊತೆಗೆ ಇವನ್ ಅಭಿವೃದ್ಧಿ ಘೋಷಣೆ ಅವತ್ತು 60,700 ಕೋಟಿ ಬಂದಿದೆ, ಇವತ್ತು 2,08,000 ಕೋಟಿ, 5 times more. ಇದಕ್ಕಿಂತ ಹೆಚ್ಚಿನ ಯಾವ ಸರ್ಕಾರ ಇತಿಹಾಸದಲ್ಲೇ ಕೊಟ್ಟಿಲ್ಲ. ಯಾಕೆ ಇವರು ಗಲಾಟೆ ಮಾಡ್ತಿದ್ದಾರೆ ಅಂದ್ರೆ 3 ಕಾರಣಕ್ಕೋಸ್ಕರ. ಮೊದಲನೇದು, ರಾಜ್ಯ ಸರ್ಕಾರ ಇವತ್ತು ದಿವಾಳಿ ಆಗೋಗಿದೆ, ಇವರಿಗೆ ದಿವಾಳಿ ಆಗಿದೆ. ಅದಕ್ಕೋಸ್ಕರ ಇವರು ಲೋಕಸಭಾ ಚುನಾವಣೆ ಆದ್ಮೇಲೆ ಪ್ಲೀಸ್ ಅವ್ರಿಗೆ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿ ಅವ್ರ ಬಗ್ಗೆ ನಾನು ಮಾತಾಡಿಲ್ಲ. ರಾಜ್ಯ ಸರ್ಕಾರದಲ್ಲ ಇದು. ಓಕೆ, ಒಂದೇ ನಿಮಿಷ. ಯಾಕೆ ಅವರು ಎಲ್ಲರ ಬಾಯಲ್ಲಿ ಹೇಳ್ತಿದ್ರೆ ಲೋಕಸಭೆ ಆದ್ಮೇಲೆ ಅವ್ರು ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳನ್ನ ಕಂಟಿನ್ಯೂ ಮಾಡಕ್ಕಾಗಲ್ಲ. Okay. ಅದಕ್ಕೋಸ್ಕರ ಅದನ್ನ ಇವರು ಏನು ಕೇಂದ್ರ ಸರ್ಕಾರದ ಗೂಬೆ ಕುಳಿಸಬೇಕು. ಇದು ಮೊದಲನೇದು ದಿವಾಳಿ ಆಗಿದೆ. ಎರಡನೇದು, ಇವ್ರದ್ದು ಏನು DNA ಇದೆಯಲ್ಲ, ನೆಹರು ಸರ್ಕಾರದಿಂದ ನೆಹರು ಟೈಮಿಂದ ಭಾರತವನ್ನು ತುಂಡು ತುಂಡು ಮಾಡಬೇಕು ಅಧಿಕಾರಕ್ಕೋಸ್ಕರ ಅಂತೇಳಿ, ಆ ತುಂಡು ಮಾಡೋದಕ್ಕೆ ಯಾವ್ದಾದ್ರು ಒಂದು ಕಳ್ಳಗೊಂದು ಪಿಳ್ಳನವ ಬೇಕಿತ್ತು. ಆ ಪಿಳ್ಳನವ ಬಂದಿತ್ತು, ಆ ಪಿಳ್ಳನವ. ಮೂರನೇದು, ಇದೊಂದು ದೊಡ್ಡ ಚುನಾವಣಾ ಗಿಮಿಕ್ಕು. ಇವತ್ತು ಮೋದಿ ಅವರನ್ನ ತಡೆಯೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಇವತ್ತು ಕಾಂಗ್ರೆಸ್ ಎಲೆಕ್ಷನ್ ಆಮೇಲೆ ನೋಡಿ ಮೇಡಮ್ ಪ್ಲೀಸ್ ನೋಡಿ, ಇಲ್ಲಿವರೆಗೂ ಅವ್ರಿಗೆ ಮೋದಿ ಅವ್ರಿಗೆ ಇಷ್ಟು ವಿಚಾರ ಬರ್ತಿದೆ, ಚುನಾವಣೆಗೆ ಹೋಗೋದಕ್ಕೆ ಯಾವುದೇ ವಿಚಾರ ಇಲ್ಲ. ಹಾಗಾಗಿ ಚುನಾವಣೆಗೆ ಹೋಗಿ ಒಂದೇ ಒಂದು ಗಿಮಿಕ್ ಅಂತ ಹೇಳಿದ್ರೆ ರಾಷ್ಟ್ರವನ್ನು ಹೊಡಿತಕ್ಕಂತ ಮಾತಾಡೋದು, ಅದಕ್ಕೋಸ್ಕರ ಕಳ್ಳಗೊಂದು ಪಿಳ್ಳೆನವ ಅಂತೇಳಿ ಈ ವಿಚಾರವನ್ನು ಇಟ್ಕೊಂಡು ಕೂತಿದ್ದಾರೆ. ಇವತ್ತು ಕರ್ನಾಟಕನ ದಿವಾಳಿ ಮಾಡಿರ್ತಕ್ಕಂಥ ದಿವಾಳಿಯನ್ನು ಬಚಾವ್ ಮಾಡೋದಕ್ಕೆ ಕೇಂದ್ರ ಸರ್ಕಾರದ ಬಗ್ಗೆ ಮಾತಾಡ್ತಾರೆ. ಮತ್ತೆ ಹೇಳ್ತಾ ಇದ್ದಾರೆ ಒಂದೇ ಒಂದು ರೂಪಾಯಿ ತೆರಿಗೆ ಬ್ಯಾಲೆನ್ಸ್ ಇಲ್ಲ. ಒಂದೇ ಒಂದು ರೂಪಾಯಿ ತೆರಿಗೆ ಬ್ಯಾಲೆನ್ಸ್ ಇಲ್ಲ. ಬಸವರಾಜ್ ಅವರು ರಿಯಾಕ್ಟ್ ಮಾಡೋದಕ್ಕೆ ರೆಸ್ಪಾಂಡ್ ಮಾಡೋದಕ್ಕಾಗ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ದಿವಾಳಿ ಮಾಡಿಟ್ಟಿದ್ದಾರೆ. ಬ್ರೇಕ್ ತಗೊಳ್ತೀವಿ, ವಾಪಸ್ ಬರ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.